ಭಾರತ್ ಮಾತಾ ಕಿ ಜೈ ಅನ್ನೋದು ಅಪರಾಧನಾ? ಭಾರತ್ ಮಾತಾ ಕಿ ಜೈ ಅಂದ್ರೆ ಜೀವ ಬೆದರಿಕೆ ಹೇಗಾಗುತ್ತೆ? ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿದ ಹೈಕೋರ್ಟ್. ಭಾರತ್ ಮಾತಾ ಕಿ ಜೈ ಅಂದಿದ್ದಕ್ಕೆ ಯುವಕನ ಮೇಲೆ ಕೇಸ್ ದಾಖಲಾಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ಪೊಲೀಸರಿಂದ ಕೇಸ್. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಕೀಲ ಗಿರೀಶ್ ಭಾರದ್ವಾಜ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದ್ವೇಷ ಭಾಷಣ ತಡೆ ಮಸೂದೆಗೂ ಮೊದಲೇ ಈ ಪರಿಸ್ಥಿತಿ. ನಾವೆಲ್ಲ ಧ್ವನಿ ಎತ್ತಲಾಗದ ಪರಿಸ್ಥಿತಿಯಲ್ಲಿದ್ದೇವೆ. ರಾಜ್ಯಪಾಲರು ಈ ಕಾನೂನಿಗೆ ಅಂಗೀಕಾರ ನೀಡಬಾರದು, ರಾಷ್ಟ್ರಪತಿಗಳಿಗೆ ಕಳುಹಿಸುತ್ತಾರೆ ಅನ್ನೋ ವಿಶ್ವಾಸ ಇದೆ. ರಿಪಬ್ಲಿಕನ್ ಎಡಕ್ಕೆ ವಕೀಲ ಗಿರೀಶ್ ಭಾರದ್ವಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದ್ವೇಷ ಭಾಷಣ ಬಿಲ್ ಬರುವ ಮೊದಲೇ ಇಂತಹ ಘಟನೆ ನಡೆದಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ರು. ಭಾರತ್ ಮಾತಾ ಕಿ ಜೈ ಎಂದಿದ್ದಕ್ಕೆ ಪೊಲೀಸರು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ರು. ಇದು ದ್ವೇಷ ಬಿತ್ತುವ ಘೋಷಣೆ ಅಂತ ಪೊಲೀಸರು ಪರಿಗಣಿಸಿದ್ದಾರೆ. ಇದಕ್ಕೆ ಸರ್ಕಾರಕ್ಕೆ ಹೈಕೋರ್ಟ್ ಛೀಮಾರಿ ಹಾಕಿದೆ, ಎಫ್ಐಆರ್ ರದ್ದು ಮಾಡಿತ್ತು. ಅಷ್ಟೇ ಅಲ್ಲದೆ ಪೊಲೀಸರ ಕ್ರಮವನ್ನ ಮತ್ತು ಸರ್ಕಾರವನ್ನ ಪ್ರಶ್ನೆ ಮಾಡಿತ್ತು. ಭಾರತ್ ಮಾತಾ ಕಿ ಜೈ ಅನ್ನೋದು ದ್ವೇಷ ಭಾಷಣ ಹೇಗಾಗುತ್ತೆ ಅಂತ ಪ್ರಶ್ನೆ ಮಾಡಿತ್ತು. ದ್ವೇಷ ಭಾಷಣದ ಬಿಲ್ ಬರುವ ಮೊದಲೇ ರಾಜ್ಯದಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವೆಲ್ಲ ಧ್ವನಿ ಎತ್ತಲಾಗದ ಪರಿಸ್ಥಿತಿಯಲ್ಲಿ ಇದ್ದೇವೆ. ಈ ಕಾನೂನು ಜಾರಿಯಾದ್ರೆ ಎಲ್ಲರನ್ನೂ ಕೂಡ ದಮನಿಸುವ ಕೆಲಸ ಆಗಲಿದೆ. ಯಾರು ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾರೋ, ನ್ಯಾಯದ ಪರವಾಗಿ ಮಾತಾಡ್ತಾರೋ ಅವರನ್ನ ದಮನಿಸಲು ಈ ಕಾನೂನು ಜಾರಿ ಮಾಡ್ತಾರೆ ಅಂದುಕೊಂಡಿದ್ದೇವೆ. ಈಗಾಗಲೇ ಮಹಿಳಾ ಸಂಘಟನೆ, ಕನ್ನಡ ಪರ ಸಂಘಟನೆಗಳು, ಹಲವು ಸಂಘಟನೆಗಳು ಇದರ ವಿರುದ್ಧ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ದಾರೆ. ಇಂಥ ಕಾನೂನು ಜಾರಿ ಆಗಬಾರದು ಅಂತೇಳಿ ಹಲವರು ಧ್ವನಿ ಎತ್ತಿದ್ದಾರೆ. ರಾಜ್ಯಪಾಲರು ಈ ಕಾನೂನಿಗೆ ಅಂಗೀಕಾರ ನೀಡದೆ ರಾಷ್ಟ್ರಪತಿಗಳಿಗೆ ಕಳುಹಿಸುತ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಕರ್ನಾಟಕ ದ್ವೇಷ ಭಾಷಣ ನಿಯಂತ್ರಣ ಕಾಯ್ದೆಯನ್ನ ಮಂಡಿಸಿ ಈಗ ರಾಜ್ಯಪಾಲರ ಅನುಮೋದನೆಗೆ ಕಳಿಸಿದ್ದಾರೆ. ಹಿಂದೆ ಈ ಸರ್ಕಾರ ಮಾಡಿದಂತ ಫ್ಯಾಕ್ಟ್ ಚೆಕ್ ಏಜೆನ್ಸಿಗಳಿಗೆ ಒಂದು ಪೀನಲ್ ಪ್ರಾವಿಷನ್ ಕೊಡೋದಕ್ಕೋಸ್ಕರ ಮಾಡಿರುವಂತಹ ವೇಗ್ ಮತ್ತೆ ಡ್ರಕೋನಿಯನ್ ಕಾನೂನಿದು. ಈ ಕಾನೂನಿನ ನಿರ್ದಿಷ್ಟ ಅಂಶಗಳು ಏನೂ ಇಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ ಹಲವು ಬಾರಿ ಹೇಳಿದೆ, ನಿರ್ದಿಷ್ಟವಾಗಿ 19(1) ಕಾನೂನು ರಚನೆ ಮಾಡುವ ನಿರ್ದಿಷ್ಟವಾಗಿರಬೇಕು ಅಂತ ಹೇಳಿದ್ರು ಕೂಡ ಸರ್ಕಾರ ಇಂಥ ಕಾನೂನು ರಚನೆಯನ್ನು ಮಾಡಿರುವಂತದ್ದು ರಾಜಕೀಯ ವಿರೋಧಿಗಳ ಅಥವಾ ಅವರ ರಾಜಕೀಯ ವಿರುದ್ಧ ಧ್ವನಿ ಎತ್ತುವವರ ಧ್ವನಿ ಅಡಗಿಸುವುದಕ್ಕೆ ಅಂತ ಹೇಳಿ ಬಹಳ ಕ್ಲಿಯರ್ ಇದೆ. ಈ ಕಾನೂನು ಇಲ್ಲದೇ ಇದ್ದಾಗಲೇ ಕರ್ನಾಟಕ ಸರ್ಕಾರ ಹಿಂದಿನ ಸೆಪ್ಟೆಂಬರ್ನಲ್ಲಿ ಮಂಗಳೂರಿನ ಉಳ್ಳಾಲದಲ್ಲಿ ಹಲವರು ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ್ರು ಅಂತ ಹೇಳಿ 153A ಸೆಕ್ಷನ್ ಕೆಳಗೆ ಎಫ್ಐಆರ್ ಮಾಡಿದ್ರು. ಆಶ್ಚರ್ಯ ಅಂದ್ರೆ ಭಾರತ್ ಮಾತಾ ಕಿ ಜೈ ಅನ್ನುವಂಥದ್ದು ಹೇಟ್ ಸ್ಪೀಚ್ ಅಥವಾ ಪ್ರಮೋಟಿಂಗ್ ಎನಿಮಿಟಿ ಅನ್ನುವಂತ ನಿರ್ಧಾರವನ್ನು ಪೊಲೀಸರು ತಗೊಂಡು ಅವತ್ತು ಎಫ್ಐಆರ್ ಮಾಡಿದ್ರು. ಇದನ್ನ ಕರ್ನಾಟಕ ಹೈಕೋರ್ಟ್ ಛೀಮಾರಿಯನ್ನು ಹಾಕಿ ಈ ಎಫ್ಐಆರ್ ಅನ್ನು ಕ್ವಾಶ್ ಮಾಡಿತ್ತು. ಅದಲ್ಲದೆ ಹೈಕೋರ್ಟ್ ಒಂದು ಪ್ರಶ್ನೆಯನ್ನು ಕೂಡ ಹೇಳಿತ್ತು. ಏನಂತಂದ್ರೆ ಭಾರತ್ ಮಾತಾ ಕಿ ಜೈ ಅನ್ನುವಂಥದ್ದು ಹೇಟ್ ಸ್ಪೀಚ್ ಹೇಗಾಗುತ್ತೆ ಅನ್ನುವಂಥ ಪ್ರಶ್ನೆಯನ್ನ ಕರ್ನಾಟಕ ಹೈಕೋರ್ಟ್ ಅಂದಿನ ಪೊಲೀಸರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡಿತ್ತು. ಈ ಕಾನೂನು ಬರದೇ ಇದ್ದಾಗಲೇ ಇಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಯಾರು ಧ್ವನಿ ಎತ್ತದಿರುವಂತಹ ಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ. ಈ ಕಾನೂನಾದ್ರೂ ಬಂದ್ರೆ, ಈ ಕಾನೂನು ಬಂದಿದ ತಕ್ಷಣ ಸರ್ಕಾರ ರಾಜಕೀಯ ವಿರೋಧಿಗಳು ಅಥವಾ ರಾಜಕೀಯದ ವಿರುದ್ಧ ಯಾರು ಧ್ವನಿ ಅಂತ ಎತ್ತುತ್ತಾರೆ ಅಥವಾ ನ್ಯಾಯಕ್ಕಾಗಿ ಯಾರು ಮುಂದೆ ಬರ್ತಾರೆ ಅವರನ್ನು ದಮನಿಸುವುದಕ್ಕೋಸ್ಕರ ಈ ಕಾನೂನು ಜಾರಿ ಮಾಡಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಅನ್ಕೊಂಡಿದ್ದೀವಿ. ಈಗಾಗಲೇ ಕನ್ನಡ ಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಸೇರಿದಂತೆ ಹಲವರು ರಾಜ್ಯಪಾಲರನ್ನು ಭೇಟಿ ಮಾಡಿದ್ದಾರೆ ಮತ್ತು ಹಲವರು ಇಂಥ ಕಾನೂನು ಬರಬಾರದು ಅಂತ ಹೇಳಿ ಈಗಾಗಲೇ ಹಲವು ಬಾರಿ ಹೇಳಿದ್ದಾರೆ. ನಾವೆಲ್ಲರಿಗೂ ವಿಶ್ವಾಸ ಇದೆ, ರಾಜ್ಯಪಾಲರು ಇಂಥ ಕಾನೂನಿಗೆ ಅನುಮೋದನೆ ನೀಡಿದರೆ ರಾಷ್ಟ್ರಪತಿಗಳು ಕಳಿಸ್ತಾರೆ, ಈ ಕಾನೂನಿಗೆ ಅನುಮೋದನೆ ದೊರಕಲ್ಲ ಅನ್ನುವಂಥ ವಿಶ್ವಾಸದಲ್ಲಿ ನಾವೆಲ್ಲರೂ ಇದ್ದೀವಿ. ನಾನು ಕೂಡ ರಾಜ್ಯಪಾಲರಿಗೆ ಭೇಟಿ ಮಾಡಿ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀನಿ. ಭಾರತ್ ಮಾತಾ ಕಿ ಜೈ ಅನ್ನೋದು ಅಪರಾಧನಾ? ಭಾರತ್ ಮಾತಾ ಕಿ ಜೈ ಅಂದ್ರೆ ಜೀವ ಬೆದರಿಕೆ ಹೇಗಾಗುತ್ತೆ? ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿದ ಹೈಕೋರ್ಟ್. ಭಾರತ್ ಮಾತಾ ಕಿ ಜೈ ಅಂದಿದ್ದಕ್ಕೆ ಯುವಕನ ಮೇಲೆ ಕೇಸ್ ದಾಖಲಾಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ಪೊಲೀಸರಿಂದ ಕೇಸ್. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಕೀಲ ಗಿರೀಶ್ ಭಾರದ್ವಾಜ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದ್ವೇಷ ಭಾಷಣ ತಡೆ ಮಸೂದೆಗೂ ಮೊದಲೇ ಈ ಪರಿಸ್ಥಿತಿ. ನಾವೆಲ್ಲ ಧ್ವನಿ ಎತ್ತಲಾಗದ ಪರಿಸ್ಥಿತಿಯಲ್ಲಿದ್ದೇವೆ. ರಾಜ್ಯಪಾಲರು ಈ ಕಾನೂನಿಗೆ ಅಂಗೀಕಾರ ನೀಡಬಾರದು, ರಾಷ್ಟ್ರಪತಿಗಳಿಗೆ ಕಳುಹಿಸುತ್ತಾರೆ ಅನ್ನೋ ವಿಶ್ವಾಸ ಇದೆ. ರಿಪಬ್ಲಿಕನ್ ಎಡಕ್ಕೆ ವಕೀಲ ಗಿರೀಶ್ ಭಾರದ್ವಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದ್ವೇಷ ಭಾಷಣ ಬಿಲ್ ಬರುವ ಮೊದಲೇ ಇಂತಹ ಘಟನೆ ನಡೆದಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ರು. ಭಾರತ್ ಮಾತಾ ಕಿ ಜೈ ಎಂದಿದ್ದಕ್ಕೆ ಪೊಲೀಸರು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ರು. ಇದು ದ್ವೇಷ ಬಿತ್ತುವ ಘೋಷಣೆ ಅಂತ ಪೊಲೀಸರು ಪರಿಗಣಿಸಿದ್ದಾರೆ. ಇದಕ್ಕೆ ಸರ್ಕಾರಕ್ಕೆ ಹೈಕೋರ್ಟ್ ಛೀಮಾರಿ ಹಾಕಿದೆ, ಎಫ್ಐಆರ್ ರದ್ದು ಮಾಡಿತ್ತು. ಅಷ್ಟೇ ಅಲ್ಲದೆ ಪೊಲೀಸರ ಕ್ರಮವನ್ನ ಮತ್ತು ಸರ್ಕಾರವನ್ನ ಪ್ರಶ್ನೆ ಮಾಡಿತ್ತು. ಭಾರತ್ ಮಾತಾ ಕಿ ಜೈ ಅನ್ನೋದು ದ್ವೇಷ ಭಾಷಣ ಹೇಗಾಗುತ್ತೆ ಅಂತ ಪ್ರಶ್ನೆ ಮಾಡಿತ್ತು. ದ್ವೇಷ ಭಾಷಣದ ಬಿಲ್ ಬರುವ ಮೊದಲೇ ರಾಜ್ಯದಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವೆಲ್ಲ
ಧ್ವನಿ ಎತ್ತಲಾಗದ ಪರಿಸ್ಥಿತಿಯಲ್ಲಿ ಇದ್ದೇವೆ. ಈ ಕಾನೂನು ಜಾರಿಯಾದ್ರೆ ಎಲ್ಲರನ್ನೂ ಕೂಡ ದಮನಿಸುವ ಕೆಲಸ ಆಗಲಿದೆ. ಯಾರು ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾರೋ, ನ್ಯಾಯದ ಪರವಾಗಿ ಮಾತಾಡ್ತಾರೋ ಅವರನ್ನ ದಮನಿಸಲು ಈ ಕಾನೂನು ಜಾರಿ ಮಾಡ್ತಾರೆ ಅಂದುಕೊಂಡಿದ್ದೇವೆ. ಈಗಾಗಲೇ ಮಹಿಳಾ ಸಂಘಟನೆ, ಕನ್ನಡ ಪರ ಸಂಘಟನೆಗಳು, ಹಲವು ಸಂಘಟನೆಗಳು ಇದರ ವಿರುದ್ಧ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ದಾರೆ. ಇಂಥ ಕಾನೂನು ಜಾರಿ ಆಗಬಾರದು ಅಂತೇಳಿ ಹಲವರು ಧ್ವನಿ ಎತ್ತಿದ್ದಾರೆ. ರಾಜ್ಯಪಾಲರು ಈ ಕಾನೂನಿಗೆ ಅಂಗೀಕಾರ ನೀಡದೆ ರಾಷ್ಟ್ರಪತಿಗಳಿಗೆ ಕಳಿಸುತ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಕರ್ನಾಟಕ ದ್ವೇಷ ಭಾಷಣ ನಿಯಂತ್ರಣ ಕಾಯ್ದೆಯನ್ನ ಮಂಡಿಸಿ ಈಗ ರಾಜ್ಯಪಾಲರ ಅನುಮೋದನೆಗೆ ಕಳಿಸಿದ್ದಾರೆ. ಹಿಂದೆ ಈ ಸರ್ಕಾರ ಮಾಡಿದಂತ ಫ್ಯಾಕ್ಟ್ ಚೆಕ್ ಏಜೆನ್ಸಿಗಳಿಗೆ ಒಂದು ಪೀನಲ್ ಪ್ರಾವಿಷನ್ ಕೊಡೋದಕ್ಕೋಸ್ಕರ ಮಾಡಿರುವಂತಹ ವೇಗ್ ಮತ್ತೆ ಡ್ರಕೋನಿಯನ್ ಕಾನೂನು ಇದು. ಈ ಕಾನೂನಿನ ನಿರ್ದಿಷ್ಟ ಅಂಶಗಳು ಏನೂ ಇಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ ಹಲವು ಬಾರಿ ಹೇಳಿದೆ, ನಿರ್ದಿಷ್ಟವಾಗಿ 19(1) ಕಾನೂನು ರಚನೆ ಮಾಡುವ ನಿರ್ದಿಷ್ಟವಾಗಿರಬೇಕು ಅಂತ ಹೇಳಿದ್ರು ಕೂಡ ಸರ್ಕಾರ ಇಂಥ ಕಾನೂನು ರಚನೆಯನ್ನು ಮಾಡಿರುವಂತದ್ದು ರಾಜಕೀಯ ವಿರೋಧಿಗಳ ಅಥವಾ ಅವರ ರಾಜಕೀಯ ವಿರುದ್ಧ ಧ್ವನಿ ಎತ್ತುವವರ ಧ್ವನಿ ಅಡಗಿಸುವುದಕ್ಕೆ ಅಂತ ಹೇಳಿ ಬಹಳ ಕ್ಲಿಯರ್ ಇದೆ. ಈ ಕಾನೂನು ಇಲ್ಲದೇ ಇದ್ದಾಗಲೇ ಕರ್ನಾಟಕ ಸರ್ಕಾರ ಹಿಂದಿನ ಸೆಪ್ಟೆಂಬರ್ನಲ್ಲಿ ಮಂಗಳೂರಿನ ಉಳ್ಳಾಲದಲ್ಲಿ ಹಲವರು ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ್ರು ಅಂತ ಹೇಳಿ 153A ಸೆಕ್ಷನ್ ಕೆಳಗೆ ಎಫ್ಐಆರ್ ಮಾಡಿದ್ರು. ಆಶ್ಚರ್ಯ ಅಂದ್ರೆ ಭಾರತ್ ಮಾತಾ ಕಿ ಜೈ ಅನ್ನುವಂಥದ್ದು ಹೇಟ್ ಸ್ಪೀಚ್ ಅಥವಾ ಪ್ರಮೋಟಿಂಗ್ ಎನಿಮಿಟಿ ಅನ್ನುವಂತ ನಿರ್ಧಾರವನ್ನು ಪೊಲೀಸರು ತಗೊಂಡು ಅವತ್ತು ಎಫ್ಐಆರ್ ಮಾಡಿದ್ರು. ಇದನ್ನ ಕರ್ನಾಟಕ ಹೈಕೋರ್ಟ್ ಚೀಮಾರಿಯನ್ನು ಹಾಕಿ ಈ ಎಫ್ಐಆರ್ ಅನ್ನು ಕ್ವಾಶ್ ಮಾಡಿತ್ತು. ಅದಲ್ಲದೆ ಹೈಕೋರ್ಟ್ ಒಂದು ಪ್ರಶ್ನೆಯನ್ನು ಕೂಡ ಹೇಳಿತ್ತು. ಏನಂತಂದ್ರೆ ಭಾರತ್ ಮಾತಾ ಕಿ ಜೈ ಅನ್ನುವಂಥದ್ದು ಹೇಟ್ ಸ್ಪೀಚ್ ಹೇಗಾಗುತ್ತೆ ಅನ್ನುವಂತ ಪ್ರಶ್ನೆಯನ್ನ ಕರ್ನಾಟಕ ಹೈಕೋರ್ಟ್ ಅಂದಿನ ಪೊಲೀಸರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡಿತ್ತು. ಈ ಕಾನೂನು ಬರದೇ ಇದ್ದಾಗಲೇ ಇಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಯಾರು ಧ್ವನಿ ಎತ್ತದಿರುವಂತಹ ಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ. ಈ ಕಾನೂನು ಬಂದ್ರೆ, ಈ ಕಾನೂನು ಬಂದಿದ ತಕ್ಷಣ ಸರ್ಕಾರ ರಾಜಕೀಯ ವಿರೋಧಿಗಳು ಅಥವಾ ರಾಜಕೀಯದ ವಿರುದ್ಧ ಯಾರು ಧ್ವನಿ ಅಂತ ಎತ್ತುತ್ತಾರೆ ಅಥವಾ ನ್ಯಾಯಕ್ಕಾಗಿ ಯಾರು ಮುಂದೆ ಬರ್ತಾರೆ ಅವರನ್ನು ದಮನಿಸುವುದಕ್ಕೋಸ್ಕರ ಈ ಕಾನೂನು ಜಾರಿ ಮಾಡಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಅನ್ಕೊಂಡಿದ್ದೀವಿ. ಈಗಾಗಲೇ ಕನ್ನಡ ಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಸೇರಿದಂತೆ ಹಲವರು ರಾಜ್ಯಪಾಲರನ್ನು ಭೇಟಿ ಮಾಡಿದ್ದಾರೆ ಮತ್ತು ಹಲವರು ಇಂಥ ಕಾನೂನು ಬರಬಾರದು ಅಂತ ಹೇಳಿ ಈಗಾಗಲೇ ಹಲವು ಬಾರಿ ಹೇಳಿದ್ದಾರೆ. ನಾವೆಲ್ಲರಿಗೂ ವಿಶ್ವಾಸ ಇದೆ ರಾಜ್ಯಪಾಲರು ಇಂಥ ಕಾನೂನಿಗೆ ಅನುಮೋದನೆ ನೀಡಿದರೆ ರಾಷ್ಟ್ರಪತಿಗಳು ಕಳಿಸ್ತಾರೆ, ಈ ಕಾನೂನಿಗೆ ಅನುಮೋದನೆ ದೊರಕಲ್ಲ ಅನ್ನುವಂಥ ವಿಶ್ವಾಸದಲ್ಲಿ ನಾವೆಲ್ಲರೂ ಇದ್ದೀವಿ. ನಾನು ಕೂಡ ರಾಜ್ಯಪಾಲರಿಗೆ ಭೇಟಿ ಮಾಡಿ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀನಿ. ಭಾರತ್ ಮಾತಾ ಕಿ ಜೈ ಅನ್ನೋದು ಅಪರಾಧನಾ? ಭಾರತ್ ಮಾತಾ ಕಿ ಜೈ ಅಂದ್ರೆ ಜೀವ ಬೆದರಿಕೆ ಹೇಗಾಗುತ್ತೆ? ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕಿದ ಹೈಕೋರ್ಟ್ ಭಾರತ್ ಮಾತಾ ಕಿ ಜೈ ಅಂದಿದ್ದಕ್ಕೆ ಯುವಕನ ಮೇಲೆ ಕೇಸ್ ದಾಖಲಾಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ಪೊಲೀಸರಿಂದ ಕೇಸ್. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಕೀಲ ಗಿರೀಶ್ ಭಾರದ್ವಾಜ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದ್ವೇಷ ಭಾಷಣ ತಡೆ ಮಸೂದೆಗೂ ಮೊದಲೇ ಈ ಪರಿಸ್ಥಿತಿ, ನಾವೆಲ್ಲ ಧ್ವನಿ ಎತ್ತಲಾಗದ ಪರಿಸ್ಥಿತಿಯಲ್ಲಿದ್ದೇವೆ. ರಾಜ್ಯಪಾಲರು ಈ ಕಾನೂನಿಗೆ ಅಂಗೀಕಾರ ನೀಡಬಾರದು, ರಾಷ್ಟ್ರಪತಿಗಳಿಗೆ ಕಳುಹಿಸುತ್ತಾರೆ ಅನ್ನೋ ವಿಶ್ವಾಸ ಇದೆ. ರಿಪಬ್ಲಿಕನ್ ಎಡಕ್ಕೆ ವಕೀಲ ಗಿರೀಶ್ ಭಾರದ್ವಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದ್ವೇಷ ಭಾಷಣ ಬಿಲ್ ಬರುವ ಮೊದಲೇ ಇಂತಹ ಘಟನೆ ನಡೆದಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ರು. ಭಾರತ್ ಮಾತಾ ಕಿ ಜೈ ಎಂದಿದ್ದಕ್ಕೆ ಪೊಲೀಸರು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ರು. ಇದು ದ್ವೇಷ ಬಿತ್ತುವ ಘೋಷಣೆ ಅಂತ ಪೊಲೀಸರು ಪರಿಗಣಿಸಿದ್ದಾರೆ. ಇದಕ್ಕೆ ಸರ್ಕಾರಕ್ಕೆ ಹೈಕೋರ್ಟ್ ಚೀಮಾರಿ ಹಾಕಿದೆ, ಎಫ್ಐಆರ್ ರದ್ದು ಮಾಡಿತ್ತು. ಅಷ್ಟೇ ಅಲ್ಲದೆ ಪೊಲೀಸರ ಕ್ರಮವನ್ನ ಮತ್ತು ಸರ್ಕಾರವನ್ನ ಪ್ರಶ್ನೆ ಮಾಡಿತ್ತು. ಭಾರತ್ ಮಾತಾ ಕಿ ಜೈ ಅನ್ನೋದು ದ್ವೇಷ ಭಾಷಣ ಹೇಗಾಗುತ್ತೆ ಅಂತ ಪ್ರಶ್ನೆ ಮಾಡಿತ್ತು. ದ್ವೇಷ ಭಾಷಣದ ಬಿಲ್ ಬರುವ ಮೊದಲೇ ರಾಜ್ಯದಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವೆಲ್ಲ ಧ್ವನಿ ಎತ್ತಲಾಗದ ಪರಿಸ್ಥಿತಿಯಲ್ಲಿ ಇದ್ದೇವೆ. ಈ ಕಾನೂನು ಜಾರಿಯಾದ್ರೆ ಎಲ್ಲರನ್ನೂ ಕೂಡ ದಮನಿಸುವ ಕೆಲಸ ಆಗಲಿದೆ. ಯಾರು ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾರೋ, ನ್ಯಾಯದ ಪರವಾಗಿ ಮಾತಾಡ್ತಾರೋ ಅವರನ್ನ ದಮನಿಸಲು ಈ ಕಾನೂನು ಜಾರಿ ಮಾಡ್ತಾರೆ ಅಂದುಕೊಂಡಿದ್ದೇವೆ. ಈಗಾಗಲೇ ಮಹಿಳಾ ಸಂಘಟನೆ, ಕನ್ನಡ ಪರ ಸಂಘಟನೆಗಳು, ಹಲವು ಸಂಘಟನೆಗಳು ಇದರ ವಿರುದ್ಧ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ದಾರೆ. ಇಂಥ ಕಾನೂನು ಜಾರಿ ಆಗಬಾರದು ಅಂತೇಳಿ ಹಲವರು ಧ್ವನಿ ಎತ್ತಿದ್ದಾರೆ. ರಾಜ್ಯಪಾಲರು ಈ ಕಾನೂನಿಗೆ ಅಂಗೀಕಾರ ನೀಡದೆ ರಾಷ್ಟ್ರಪತಿಗಳಿಗೆ ಕಳಿಸುತ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಕರ್ನಾಟಕ ದ್ವೇಷ ಭಾಷಣ ನಿಯಂತ್ರಣ ಕಾಯ್ದೆಯನ್ನ ಮಂಡಿಸಿ ಈಗ ರಾಜ್ಯಪಾಲರ ಅನುಮೋದನೆಗೆ ಕಳಿಸಿದ್ದಾರೆ. ಹಿಂದೆ ಈ ಸರ್ಕಾರ ಮಾಡಿದಂತ ಫ್ಯಾಕ್ಟ್ ಚೆಕ್ ಏಜೆನ್ಸಿಗಳಿಗೆ ಒಂದು ಪೀನಲ್ ಪ್ರಾವಿಷನ್ ಕೊಡೋದಕ್ಕೋಸ್ಕರ ಮಾಡಿರುವಂತಹ ವೇಗ್ ಮತ್ತೆ ಡ್ರಕೋನಿಯನ್ ಕಾನೂನು ಇದು. ಈ ಕಾನೂನಿನ ನಿರ್ದಿಷ್ಟ ಅಂಶಗಳು ಏನೂ ಇಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ ಹಲವು ಬಾರಿ ಹೇಳಿದೆ, ನಿರ್ದಿಷ್ಟವಾಗಿ 19(1) ಕಾನೂನು ರಚನೆ ಮಾಡುವ ನಿರ್ದಿಷ್ಟವಾಗಿರಬೇಕು ಅಂತ ಹೇಳಿದ್ರು ಕೂಡ ಸರ್ಕಾರ ಇಂಥ ಕಾನೂನು ರಚನೆಯನ್ನು ಮಾಡಿರುವಂತದ್ದು ರಾಜಕೀಯ ವಿರೋಧಿಗಳ ಅಥವಾ ಅವರ ರಾಜಕೀಯ ವಿರುದ್ಧ ಧ್ವನಿ ಎತ್ತುವವರ ಧ್ವನಿ ಅಡಗಿಸುವುದಕ್ಕೆ ಅಂತ ಹೇಳಿ ಬಹಳ ಕ್ಲಿಯರ್ ಇದೆ. ಈ ಕಾನೂನು ಇಲ್ಲದೇ ಇದ್ದಾಗಲೇ ಕರ್ನಾಟಕ ಸರ್ಕಾರ ಹಿಂದಿನ ಸೆಪ್ಟೆಂಬರ್ನಲ್ಲಿ ಮಂಗಳೂರಿನ ಉಳ್ಳಾಲದಲ್ಲಿ ಹಲವರು ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ್ರು ಅಂತ ಹೇಳಿ 153A ಸೆಕ್ಷನ್ ಕೆಳಗೆ ಎಫ್ಐಆರ್ ಮಾಡಿದ್ರು.
ಆಶ್ಚರ್ಯ ಅಂದ್ರೆ ಭಾರತ್ ಮಾತಾ ಕಿ ಜೈ ಅನ್ನುವಂಥದ್ದು ಹೇಟ್ ಸ್ಪೀಚ್ ಅಥವಾ ಪ್ರಮೋಟಿಂಗ್ ಎನಿಮಿಟಿ ಅನ್ನುವಂತ ನಿರ್ಧಾರವನ್ನು ಪೊಲೀಸರು ತಗೊಂಡು ಅವತ್ತು ಎಫ್ಐಆರ್ ಮಾಡಿದ್ರು. ಇದನ್ನ ಕರ್ನಾಟಕ ಹೈಕೋರ್ಟ್ ಚೀಮಾರಿಯನ್ನು ಹಾಕಿ ಈ ಎಫ್ಐಆರ್ ಅನ್ನು ಕ್ವಾಶ್ ಮಾಡಿತ್ತು. ಅದಲ್ಲದೆ ಹೈಕೋರ್ಟ್ ಒಂದು ಪ್ರಶ್ನೆಯನ್ನು ಕೂಡ ಹೇಳಿತ್ತು. ಏನಂತಂದ್ರೆ ಭಾರತ್ ಮಾತಾ ಕಿ ಜೈ ಅನ್ನುವಂಥದ್ದು ಹೇಟ್ ಸ್ಪೀಚ್ ಹೇಗಾಗುತ್ತೆ ಅನ್ನುವಂಥ ಪ್ರಶ್ನೆಯನ್ನ ಕರ್ನಾಟಕ ಹೈಕೋರ್ಟ್ ಅಂದಿನ ಪೊಲೀಸರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡಿತ್ತು. ಈ ಕಾನೂನು ಬರದೇ ಇದ್ದಾಗಲೇ ಇಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಯಾರು ಧ್ವನಿ ಎತ್ತದಿರುವಂತಹ ಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ. ಈ ಕಾನೂನು ಬಂದ್ರೆ, ಈ ಕಾನೂನು ಬಂದಿದ ತಕ್ಷಣ ಸರ್ಕಾರ ರಾಜಕೀಯ ವಿರೋಧಿಗಳು ಅಥವಾ ರಾಜಕೀಯದ ವಿರುದ್ಧ ಯಾರು ಧ್ವನಿ ಅಂತ ಎತ್ತುತ್ತಾರೆ ಅಥವಾ ನ್ಯಾಯಕ್ಕಾಗಿ ಯಾರು ಮುಂದೆ ಬರ್ತಾರೆ ಅವರನ್ನು ದಮನಿಸುವುದಕ್ಕೋಸ್ಕರ ಈ ಕಾನೂನು ಜಾರಿ ಮಾಡಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಅನ್ಕೊಂಡಿದ್ದೀವಿ. ಈಗಾಗಲೇ ಕನ್ನಡ ಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಸೇರಿದಂತೆ ಹಲವರು ರಾಜ್ಯಪಾಲರನ್ನು ಭೇಟಿ ಮಾಡಿದ್ದಾರೆ ಮತ್ತು ಹಲವರು ಇಂಥ ಕಾನೂನು ಬರಬಾರದು ಅಂತ ಹೇಳಿ ಈಗಾಗಲೇ ಹಲವು ಬಾರಿ ಹೇಳಿದ್ದಾರೆ. ನಾವೆಲ್ಲರಿಗೂ ವಿಶ್ವಾಸ ಇದೆ ರಾಜ್ಯಪಾಲರು ಇಂಥ ಕಾನೂನಿಗೆ ಅನುಮೋದನೆ ನೀಡಿದರೆ ರಾಷ್ಟ್ರಪತಿಗಳು ಕಳಿಸ್ತಾರೆ, ಈ ಕಾನೂನಿಗೆ ಅನುಮೋದನೆ ದೊರಕಲ್ಲ ಅನ್ನುವಂಥ ವಿಶ್ವಾಸದಲ್ಲಿ ನಾವೆಲ್ಲರೂ ಇದ್ದೀವಿ. ನಾನು ಕೂಡ ರಾಜ್ಯಪಾಲರಿಗೆ ಭೇಟಿ ಮಾಡಿ ಮನವರಿಕೆಯನ್ನು